ಬೆಳಗಾವಿಯಲ್ಲಿ ಕಡೆ ದಿನದ ಅಸಲಿ ಆಟ ಈಗ ಶುರುವಾಗಿದೆ. ಬ್ರದರ್ಸ್ ಕಿತ್ತಾಟ, ಮೈತ್ರಿ ಸರ್ಕಾರಕ್ಕೆ ಸಂಕಟ ಕೂಡ ಶುರುವಾಗಿದೆ. ಬಿಜೆಪಿ ಪರ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ನ್ಯೂಟ್ರಲ್ ಆಗಿದ್ರು. ಕಾಂಗ್ರೆಸ್ನ ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಎಲ್ಲೂ ಕೂಡ ಪ್ರಚಾರವನ್ನ ಮಾಡಿಲ್ಲ. ಬಿಜೆಪಿ ಪರವಾಗಿ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತಾನೆ ಹೇಳಲಾಗ್ತಾ ಇದೆ. ಆ ಒಂದು ಜಿಲ್ಲೆಗಳಲ್ಲಿ ಜಾರಕಿಹೊಳಿ ಸಹೋದರರ ಜಿದ್ದಾಜಿದ್ದಿ ಅಣ್ಣನನ್ನ ಕೆರಳಿಸಿದೆ. ತಮ್ಮನ ಆ ಒಂದು ಹೇಳಿಕೆ ಯಾವುದದು ಹೇಳಿಕೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಬಹಿರಂಗವಾಗಿ ಬಿಜೆಪಿ ಪರ ನಿಂತಿದ್ದಾರೆ ರಮೇಶ್ ಅವರು ಈಗ ಆ ಒಂದು ಹೇಳಿಕೆಯಿಂದ ಅಂತ ಕೂಡ ಹೇಳಲಾಗ್ತಾ ಇದೆ. ಸತೀಶ್ ವಿರೋಧಿಗಳ ಜೊತೆ ರಮೇಶ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಯಮಕನಮರಡಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಗಿರುವಂತದ್ದು. ಯಮಕನಮರಡಿ ಇದು ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಮಾಜಿ ಶಾಸಕ, ಇಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವರಾಗಿರುವಂತಹ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಯಮಕನಮರಡಿ ಕ್ಷೇತ್ರದ ಶಾಸಕರ ಜೊತೆ, ಅವರ ವಿರುದ್ಧ ಏನು ಇದ್ದಂತವರ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಯಮಕನಮರಡಿಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ. ಲೋಕ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕುಡಚಿ ಅವರು ಅವರ ಜೊತೆ ಸಭೆಯನ್ನ ಮಾಡಿರುವಂತದ್ದು. ಟಿಕೆಟ್ ಕೈ ತಪ್ಪಿದ್ದರಿಂದ ಸತೀಶ್ ವಿರುದ್ಧ ಮುನಿಸಿಕೊಂಡಿದ್ರು ಇವರು. ಕುಡಚಿ ಜೊತೆ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಇದ್ದಂತವರ ಜೊತೆನೆ ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಭೆಯನ್ನ ಮಾಡ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಅಸಮಾಧಾನ ಯಾರುಗೊಂಡಿದ್ದಾರೆ ಅವರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಸಮಾವೇಶಕ್ಕೂ ಕೂಡ ಗೈರಾಗಿದ್ರು ರಮೇಶ್. ನಿನ್ನೆಯ ಚಿಕ್ಕೋಡಿ ಸಭೆಗೂ ಕೂಡ ಗೈರಾಗಿದ್ರು ಈ ಸಾಹುಕಾರ್. ಇನ್ನು ಸಿದ್ದು ಆಪ್ತ MLC ವಿವೇಕ್ ರಾವ್ ಪಾಟೀಲ್ ಕೂಡ ಗೈರಾಗಿದ್ರು ಆ ಒಂದು ಸಭೆಗೆ. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಬೆಳಗಾವಿಯ ರಾಜಕಾರಣ, ಅದರಲ್ಲೂ ಜಾರಕಿಹೊಳಿ ಬ್ರದರ್ಸ್ ಅವರ ರಾಜಕಾರಣ. ಪಕ್ಷ ನೋಡೋಣ, ಈಗಾಗಲೇ ಅವರು ಪಕ್ಷದಿಂದ ಹೊರಗೆ ಇಟ್ಟಿದ್ದಾರೆ. ಇನ್ನೇನು ಅವ್ರನ್ನೇನು ಕ್ರಮ ಕೈಗೊಂಡ್ರೆ ಬಿಟ್ಟರೆ ಹೊರಗೆ ಇದ್ದಾರೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಅದು ಸಾಂಕೇತಿಕ ಅಷ್ಟೇ. ಅದು ಇವ್ರು ಅಧಿಕೃತವಾಗಿ ಸೇರಿದ್ರೆ ಅದು ಮತ್ತೆ ಸಿನವ್ರೆ ಬೇರೆ. ಅದು ಇವ್ರು ಅಧಿಕೃತವಾಗಿ BJP ಸೇರಿದ್ರೆ ಅಲ್ಲಿ ಪರಿಸ್ಥಿತಿ ಬೇರೆ ಆಗ್ತದೆ. ಇನ್ನೂ ಇವ್ರ ಹಂಗ ಮುಸುಕಿನಾಗ ಅಲ್ಲೇ ಕತ್ಲಾಗ ಕೂತ್ಕಲ್ಲಿ ಹೋಗ್ಯಾತಾರ. ಇದ್ದೇ ಅದಂತೆ ನಿರಂತರವಾಗಿ ಇರೋದು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಂದ್ರಕಾಂತ್, ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನಡೆ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೆ ತಲೆಬಿಸಿಯನ್ನ ತಂದಿಟ್ಟಿದೆ ಅಂತ? ಪೃಥ್ವಿರಾಜ್ ಏನಂತಾರೆ, ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಸಂಚಲನ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಏನು ಕಾಂಗ್ರೆಸ್ ನಾಯಕರು ಶತಾಯಗತ ಎರಡೂ ಕ್ಷೇತ್ರಗಳಲ್ಲಿ ಅಂದರೆ ಪ್ರಮುಖವಾಗಿ ಬೆಳಗಾವಿ ಲೋಕಸಭೆಯನ್ನು ಗೆಲ್ಲಬೇಕು, ಜೊತೆಗೆ ಚಿಕ್ಕೋಡಿಯನ್ನು ಉಳಿಸಿಕೊಳ್ಬೇಕು ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಹೈಕಮಾಂಡ್ ಕೂಡ ಜಿಲ್ಲಾ ನಾಯಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರ್ತಕ್ಕಂಥದ್ದು ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಡೆದುಕೊಳ್ಬೇಕು ಅಂತ. ಆದರೆ ಇದಕ್ಕೆ ಸ್ವತಃ ಕಾಂಗ್ರೆಸ್ನ ಶಾಸಕ ರಮೇಶ್ ಜಾರಕಿಹೊಳಿನೇ ಮುಳುವಾಗಿದ್ದಾರೆ. ಏನು ಇಷ್ಟು ದಿನ ತಟಸ್ಥವಾಗಿದ್ದಂತಹ ರಮೇಶ್ ಜಾರಕಿಹೊಳಿ ನಿನ್ನೆ ಸತೀಶ್ ಜಾರಕಿಹೊಳಿ ಒಂದು ವಾರ್ನಿಂಗ್ ಕೊಟ್ಟಿದ್ರು. ಅವರು ಏನು ಹೊರಗಡೆ ಬಂದರೆ ಅದರ ಕಥೆನೇ ಬೇರೆ ಅನ್ನೋ ಅರ್ಥದಲ್ಲಿ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಜೊತೆಗೆ ಕತ್ಲಲ್ಲಿ ಕುಳಿತು ಕಲ್ಲು ಹೊಗೆಯೋದು ಬೇಡ ಅಂತೇಳಿ ಹೇಳಿದ್ರು. ಇದರಿಂದ ಆಕ್ರೋಶಗೊಂಡಂತ ರಮೇಶ್ ಜಾರಕಿಹೊಳಿ ನಿನ್ನೆನೆ ಅಖಾಡಕ್ಕಿಳಿದಿದ್ದಾರೆ. ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಚರಿಸಿ ತಮ್ಮ ಬೆಂಬಲಿಗರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಬಿಜೆಪಿ ಪರವಾಗಿ ಕೆಲಸ ಮಾಡುವಂತ ಹೇಳ್ತಿದ್ದಾರೆ ಅಂತೇಳಿ ಅವರ ಬೆಂಬಲಿಗರು ಹೇಳ್ತಕ್ಕಂಥದ್ದು. ಜೊತೆಗೆ ಬೆಳಗಾವಿಯ ಮಾಜಿ ಶಾಸಕ ರಮೇಶ್ ಕುಡ್ಚಿಯನ್ನು ಕೂಡ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಭೇಟಿ ಮಾಡಿ ಅವರನ್ನ ಸೆಳೆಯುವ ಯತ್ನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಏನು ಸಹೋದರ ಸತೀಶ್ ಜಾರಕಿಹೊಳಿ ಕ್ಷೇತ್ರ ಯಮಕನಮರಡಿಗೂ ಕೂಡ ಭೇಟಿ ನೀಡಿ ಸತೀಶ್ ಜಾರಕಿಹೊಳಿ ಅವರನ್ನ ಚುನಾವಣೆಯಲ್ಲಿ ಯಾರು ವಿರೋಧಿಸಿದ್ರು ಅವರನ್ನ ಕೂಡ ಮಾತುಕತೆ ನಡೆಸಿ ಬಿಜೆಪಿ ಪರವಾಗಿ ಕೆಲಸ ಮಾಡುವಂತೆ ಮನವೊಲಿಸುವ ಯತ್ನ ಮಾಡ್ತಿದ್ದಾರೆ. ಇದು ಕೂಡ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಇಷ್ಟು ದಿನ ತಟಸ್ಥವಾಗಿ ರಮೇಶ್ ಜಾರಕಿಹೊಳಿ ಉಳಿದಿದ್ರು. ಇನ್ನು ಸ್ವಕ್ಷೇತ್ರ ಗೋಕಾಕ್ಗೆ ಸಿದ್ದರಾಮಯ್ಯ ಆಗಮಿಸಿದ್ರು ಕೂಡ ಅವರ ಕಾರ್ಯಕ್ರಮದಿಂದ ದೂರ ಉಳಿದ್ರು. ಅದರಿಂದ ಚಿಕ್ಕೋಡಿಗೆ AICC ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಕಾರ್ಯಕ್ರಮದಿಂದ ಕೂಡ ರಮೇಶ್ ಜಾರಕಿಹೊಳಿ ದೂರ ಉಳಿದ್ರು. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ನೇರವಾಗಿ ಬಿಜೆಪಿ ಪರ ಕೆಲಸ ಮಾಡಿ ಅಂತ ಹೇಳಿ ಬೆಂಬಲಿಗಳಿಗೆ ಹೇಳ್ತಕ್ಕಂಥದ್ದು ಏನು ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಜೊತೆಗೆ ಇದ್ದಂತಹ ಲಖನ್ ಜಾರಕಿಹೊಳಿ ಕೂಡ ಈಗ ಸತೀಶ್ ಅವರ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಇದು ಚುನಾವಣೆ ಇದೊಂದು ಸೆಮಿಫೈನಲ್ ಆಗಿದ್ದು ಮುಂದೆ ಫೈನಲ್ ಇದೆ ಅಂತ ಹೇಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಜಾರಕಿಹೊಳಿ ಸಹೋದರರಿಗೆ ಮತ್ತೊಂದು ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.